ಇವತ್ತಿನ ವಿಡಿಯೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಸಾಕಷ್ಟು ದಿನಗಳಿಂದ ಈ ಒಂದು ಲೋಕಸಭಾ ಚುನಾವಣಾ ವಿಚಾರದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಮೈಸೂರು ಲೋಕಸಭಾ ಕ್ಷೇತ್ರದ ಬಗ್ಗೆ ಒಂದಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಎನ್ನುವಂತಹ ವಿಚಾರ ಸಾಕಷ್ಟು ಸುದ್ದಿ ಆಗಿತ್ತು. ಇವತ್ತು ಅಧಿಕೃತವಾಗಿ ಬಿಜೆಪಿಯ ಎರಡನೆಯ ಪಟ್ಟಿ ರಿಲೀಸ್ ಆಗಿದೆ. ಈ ಒಂದು ಪಟ್ಟಿಯಲ್ಲಿ ಪ್ರತಾಪ್ ಸಿಂಹ ಅವರ ಹೆಸರಿಲ್ಲ, ಬದಲಾಗಿ ಯದುವೀರ್ ಒಡೆಯರ್ ಅವರ ಹೆಸರು ಮೈಸೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಅವರ ಹೆಸರನ್ನ ಹಾಕಲಾಗಿದೆ. ಸೊ ಈ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗಿರುವಂತದ್ದು ಮೈಸೂರಿನ ಜನತೆ ಅಲ್ಲದೆ ಬಹುತೇಕ ಎಲ್ಲರೂ ಹೇಳ್ತಿರುವಂತದ್ದು, ಯಾಕೆ ಈಗಾಗಲೇ ಇರುವಂತಹ ಸಂಸದರು, ಪ್ರೂವ್ಡ್ ಸಂಸದರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ಸಾಕಷ್ಟು ಜನಪರವಾದ ಕೆಲಸಗಳನ್ನ ಮಾಡಿದ್ದಾರೆ, ಜನರಿಗೆ ಸಿಗ್ತಾ ಇದ್ರು, ಆದ್ರೂ ಕೂಡ ಯಾಕೆ ಟಿಕೆಟ್ ಅನ್ನ ಕೊಡ್ಲಿಲ್ಲ ಅನ್ನುವಂತಹ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಬಿಜೆಪಿಯ ಬಹುನಿರೀಕ್ಷಿತ ಈ ಒಂದು ಎರಡನೆಯ ಪಟ್ಟಿಯಲ್ಲಿ ಕರ್ನಾಟಕದ 20 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಾಗಿದೆ, ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಈ ಒಂದು ಪಟ್ಟಿಯಲ್ಲಿ ಈಗ ಪ್ರತಾಪ್ ಸಿಂಹ ಅವರ ಹೆಸರಿಲ್ಲ. ಇದಕ್ಕೆ ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅವರು. ನಾವೆಲ್ಲರೂ ದೇಶಕ್ಕಾಗಿ ದುಡಿಯೋಣ, ತಯಾರಿಯನ್ನ ಮಾಡ್ಕೊಳ್ಳೋಣ, ಯದುವೀರ್ ಒಡೆಯರ್ ಅವರಿಗೆ ಸಪೋರ್ಟ್ ಮಾಡುವ ರೀತಿಯಲ್ಲಿ ಅವರು ಪೋಸ್ಟ್ ಅನ್ನ ಹಾಕಿದ್ದಾರೆ. ಆದ್ರೆ ಅದಕ್ಕೂ ಮುಂಚೆ ಒಂದು ಪ್ರತಿಕ್ರಿಯೆಯನ್ನ ನೀಡಿದ್ರು. ಈ ಒಂದು ಪಟ್ಟಿ ರಿಲೀಸ್ ಆಗೋದಕ್ಕೂ ಮುಂಚೆ ಒಂದು ರೀತಿ ವ್ಯಂಗ್ಯವಾಗಿಯೇ ಮಾತನಾಡಿದ್ರು. ಒಡೆಯರ್ ರಾಜರು AC ರೂಮ್ ನಿಂದ ಹೊರಗೆ ಬಂದು ಜನವರ ಪರವಾಗಿ ಜನರ ಜೊತೆಗೆ ಬೆರೆಯೋದು ಅಥವಾ ಜನರ ಪರವಾಗಿ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅವರನ್ನ ಸಂಸದರಾಗಿ ಒಪ್ಕೊಳ್ಬಹುದು ಅಥವಾ ಅಭ್ಯರ್ಥಿಯಾಗಿ ಒಪ್ಕೊಳ್ಬಹುದು ಅನ್ನುವಂತ ಮಾತನ್ನ ಹೇಳಿದ್ರು. ಈಗ ಅವರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಮೋದಿಗಾಗಿ ನಾವೆಲ್ಲರೂ ಕೆಲಸವನ್ನ ಮಾಡೋಣ, ಎಲ್ಲರೂ ಒಂದಾಗಿ ಕೆಲಸವನ್ನ ಮಾಡೋಣ, ತಯಾರಿಯನ್ನ ಮಾಡ್ಕೊಳ್ಳೋಣ ಮುಂದಿನ ಚುನಾವಣೆಗೆ ಅಂತ ಹೇಳಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಸಹಜವಾಗಿ ಈ ಒಂದು ಟಿಕೆಟ್ ಮಿಸ್ ಆಗಿರುವಂತದ್ದು ಬೇಸರವನ್ನ ಮೂಡಿಸಿದೆ ಪ್ರತಾಪ್ ಸಿಂಹ ಅವರಿಗೆ. ಈಗಾಗಲೇ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದು ತಮ್ಮ ಬೇಸರವನ್ನ ಹೊರ ಹಾಕಿದ್ರು, ಒಂದು ರೀತಿ ಭಾವುಕರಾಗಿ ಮಾತನಾಡಿದ್ರು. ಅಷ್ಟೇ ಅಲ್ಲದೆ ಯಾರ್ಯಾರಿಗೆ ಟಿಕೆಟ್ ಮಿಸ್ ಆಗಿತ್ತು, ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು, ಸದಾನಂದ ಗೌಡ್ರ ಆಗಿರ್ಬೋದು, ಇವರೆಲ್ಲರೂ ಒಂದು ರೀತಿ ಭಾವುಕ ಮಾತುಗಳನ್ನ ಆಡಿದ್ದಾರೆ. ಆದ್ರೆ ಪ್ರತಾಪ್ ಸಿಂಹ ಅವರ ವಿಚಾರದಲ್ಲಿ ಮೈಸೂರಿನ ಜನತೆ ಆಗಿರ್ಬೋದು, ಬೇರೆ ಬೇರೆ ಕಡೆಗಳಿಂದ ಕರ್ನಾಟಕದ ಜನತೆ ಕೇಳ್ತಿರುವಂತದ್ದು, ಒಬ್ಬ ಸಂಸದರಾಗಿ ಈಗಾಗಲೇ ಅವರು ಅಭಿವೃದ್ಧಿ ಕೆಲಸಗಳಲ್ಲಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡಿದ್ದಾರೆ. ಸ್ವತಃ ಮೈಸೂರಿನ ಜನತೆ ಇವರಿಗೋಸ್ಕರ ಟಿಕೆಟ್ ಅನ್ನ ಕೊಡಿ ಅಂತ ಹೇಳಿದಾಗ್ಲೂ ಯಾಕೆ ಬಿಜೆಪಿ ಆ ರೀತಿಯ ಒಂದು ನಿರ್ಧಾರವನ್ನು ತಗೊಳ್ಳಿಲ್ಲ? ಅಲ್ಲಿ ಒಬ್ಬ ಅಚ್ಚರಿಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಿದ್ದಾರೆ ಅಂದಾಗ ಸಹಜವಾಗಿಯೇ ಎಲ್ರಿಗೂ ಬೇಸರ ಉಂಟಾಗುತ್ತೆ. ಪ್ರತಾಪ್ ಸಿಂಹ ಅವರು ಅದಾಗ್ಲೇ ಒಂದು ರಿಯಾಕ್ಷನ್ ಅನ್ನ ಕೊಟ್ಟಿದ್ರು, ಟಿಕೆಟ್ ಮಿಸ್ ಆಗಿದೆ ಅನ್ನುವ ವಿಚಾರದಲ್ಲಿ ಅದಾಗ್ಲೇ ಕನ್ಫರ್ಮ್ ಆಗಿತ್ತು. ಆದ್ರೆ ಎರಡನೇ ಪಟ್ಟಿಯಲ್ಲಿ ಬೇರೆ ಯಾವ್ದಾದ್ರು ಒಂದು ಕ್ಷೇತ್ರದಿಂದ ಅವರನ್ನ ಕಣಕ್ಕಿಳಿಸಬಹುದಾದಂತಹ ಸಾಧ್ಯತೆ ಇತ್ತೇನೋ ಅನ್ನುವಂತಹ ಮಾತುಗಳು. ಯಾಕಂದ್ರೆ ರಾಜ್ಯದ ನಾಯಕರು ಒಂದು ಹೇಳಿಕೆಯನ್ನ ನೀಡಿದ್ರು, ಪ್ರತಾಪ್ ಸಿಂಹ ಅವರು ಬೇಸರ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ಕಾದು ನೋಡೋಣ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ರು. ಹೀಗಾಗಿ ಬೇರೆ ಎಲ್ಲಾದ್ರೂ ಫಾರ್ ಎಕ್ಸಾಂಪಲ್ ಬೆಂಗಳೂರು ಕ್ಷೇತ್ರದಿಂದ, ಬೆಂಗಳೂರು ಉತ್ತರದಲ್ಲಿ ಸಾಕಷ್ಟು ಗೊಂದಲ ಇತ್ತು, ಅಲ್ಲಿ ಸದಾನಂದ ಗೌಡ್ರು ಸ್ಪರ್ಧಿಸೋಲ್ಲ ಅನ್ನುವಂತಹ ಮಾತುಗಳನ್ನು ಸಹ ಹೇಳಿದ್ರು. ಹೀಗಾಗಿ ಅಲ್ಲಿಂದ ಏನಾದ್ರೂ ಸ್ಪರ್ಧೆ ಮಾಡಬಹುದಾದಂತಹ ಸಾಧ್ಯತೆ ಏನಾದ್ರೂ ಇತ್ತೇನೋ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಅದೆಲ್ಲವೂ ಕೂಡ ಹುಸಿಯಾಗಿದೆ. ಅಧಿಕೃತವಾಗಿ ಪಟ್ಟಿಯಲ್ಲಿ ಏನ್ ರಿಲೀಸ್ ಆಗಿದೆ ಅದರಲ್ಲಿ ಪ್ರತಾಪ್ ಸಿಂಹ ಅವರ ಹೆಸರನ್ನ ಕೈ ಬಿಡಲಾಗಿದೆ. ಹಾಗಾದ್ರೆ ಮುಂದೇನೋ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಈಗ ಈ ಒಂದು ಟಿಕೆಟ್ ಮಿಸ್ ಆಗಿದೆ ಅನ್ನುವ ವಿಚಾರದ ಬಗ್ಗೆ ಸಾಕಷ್ಟು ಬೇರೆ ಬೇರೆ ವಿಚಾರಗಳು ಬರ್ತಾ ಇದೆ. ಆ ಎಲ್ಲಾ ವಿಚಾರಗಳನ್ನ ಮಾತನಾಡೋದಕ್ಕಿಂತ ಮುಂಚೆ ಯದುವೀರ್ ಒಡೆಯರ್ ಅವರನ್ನ ಅಭ್ಯರ್ಥಿಯಾಗಿ ಏನ್ ಕಣಕ್ಕಿಳಿಸಲಾಗ್ತಾ ಇದೆ, ಮೈಸೂರಿನ ರಾಜಕೀಯ ಏನು ಹೊಸದಲ್ಲ. ಯಾಕೆ ಅಂತ ಹೇಳಿದ್ರೆ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಶ್ರೀಕಂಠ ದತ್ತ ಒಡೆಯರ್ ಅವರು ಈಗಾಗಲೇ ರಾಜಕೀಯದಲ್ಲಿ ಕಾಣಿಸ್ಕೊಂಡಿದ್ದಾರೆ, ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ರು. 1984ರಲ್ಲಿ ಅವರು ಕಾಂಗ್ರೆಸ್ ಮೂಲಕವಾಗಿ ರಾಜಕೀಯ ಜೀವನವನ್ನ ಪ್ರಾರಂಭಿಸ್ತಾರೆ. ನಂತರದಲ್ಲಿ ಬಿಜೆಪಿಯಲ್ಲಿ ಕಾಣಿಸ್ಕೊಳ್ತಾರೆ. ನಂತರದಲ್ಲಿ ಮತ್ತೆ ಕಾಂಗ್ರೆಸ್ಗೆ ಅವರು ವಾಪಸ್ ಆಗ್ತಾರೆ. ಹೀಗೆ ಅವರು ಒಟ್ಟು 4 ಬಾರಿ ಅವರು ಸಂಸತ್ನ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಸೋಲನ್ನು ಕಂಡಿದ್ದಾರೆ, ಗೆಲುವನ್ನು ಕಂಡಿದ್ದಾರೆ. ಅದ್ರ ಜೊತೆಗೆ ಅವರು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ಕ್ರಿಕೆಟ್ ಬೋರ್ಡ್ ನಲ್ಲಿ ಅಧ್ಯಕ್ಷರು ಕೂಡ ಆಗಿದ್ರು. ಹೀಗಾಗಿ ಅವರಿಗೆ ರಾಜಕೀಯ ಏನು ಹೊಸದಲ್ಲ. ಈಗ ಏನು ಯದುವೀರ್ ಒಡೆಯರ್ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ, ಅದೇನು ಆಶ್ಚರ್ಯಕರ ಸಂಗತಿ ಅಲ್ಲ ಅಂತಲೇ ಹೇಳ್ಬೋದು. ಆದ್ರೆ ಪ್ರಶ್ನೆ ಇರುವಂತದ್ದು, ಯದುವೀರ್ ಒಡೆಯರ್ ಅವರನ್ನ ಮೈಸೂರಿನ ಜನತೆ ಸಂಸದರಾಗಿ ಒಪ್ಕೊಳ್ತಾರ ಆಯ್ಕೆ ಆಗಿದ್ದೆ ಆದಲ್ಲಿ ಅಂತ ಹೇಳಿ. ಯಾಕಂದ್ರೆ ಈಗಾಗಲೇ ಪ್ರತಾಪ್ ಸಿಂಹ ಅವರು ಹೇಳಿದ ಹಾಗೆ ಒಂದು ಪ್ರತಿಷ್ಠೆ ಏನಿರುತ್ತೆ, ಆ ಒಂದು ರಾಜಮನೆತನದ ಒಂದು ಮುಂದುವರಿಕೆಯ ಭಾಗ ಏನಿರುತ್ತೆ ಅದೆಲ್ಲವನ್ನ ಬದಿಗೊತ್ತಿ ಜನಪರವಾಗಿ ನಿಲ್ಬೇಕಾಗುತ್ತೆ, ಜನರಿಗಾಗಿ ಕೆಲಸವನ್ನ ಮಾಡ್ಬೇಕಾಗುತ್ತೆ.
ಕಾರ್ಯಕರ್ತರ ಪರವಾಗಿ ನಿಲ್ಬೇಕಾಗುತ್ತೆ ಅಥವಾ ಹಿಂದಿನ ಸಂಸದರ ಅವಧಿಯಲ್ಲಿ ಆದಂತಹ ಅಭಿವೃದ್ಧಿ ಕೆಲಸಗಳನ್ನ ಮುಂದುವರಿಸಿಕೊಂಡು ಹೋಗುವಂತಹ ಜವಾಬ್ದಾರಿ ಯದುವೀರ್ ಒಡೆಯರ್ ಅವರ ಮೇಲಿದೆ. ಹೀಗಾಗಿ ಮೈಸೂರಿನ ಜನತೆ ಇವರನ್ನ ಒಪ್ಕೊಳ್ತಾರ ಅನ್ನುವಂತಹ ವಿಚಾರ ಬಂದಾಗ ಮುಂದಿನ ಚುನಾವಣೆವರೆಗೂ ಕಾದು ನೋಡ್ಬೇಕಾಗುತ್ತೆ, ಚುನಾವಣಾ ಫಲಿತಾಂಶ ಬರೋವರೆಗೂ ಕಾದು ನೋಡ್ಬೇಕಾಗುತ್ತೆ. ಆದ್ರೆ ಒಂದು ವೇಳೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಯದುವೀರ್ ಒಡೆಯರ್ ಅವರು ಸೋತಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಇದು ಬಿಜೆಪಿಯ ಆ ಒಂದು ಸೋಲಿಗೆ ಹೊಣೆಯನ್ನ ಹೊರಬೇಕಾಗುತ್ತೆ. ಖಂಡಿತವಾಗ್ಲೂ ಅದೊಂದು ತಪ್ಪು ನಿರ್ಧಾರ ಆಗುತ್ತೆ. ಆ ರೀತಿ ಆಗೋದಕ್ಕೆ ಚಾನ್ಸ್ ಇರೋದಿಲ್ಲ. ಯಾಕಂದ್ರೆ ಈಗಾಗಲೇ ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ, ಯದುವೀರ್ ಒಡೆಯರ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ, ಅವರು ಸಪೋರ್ಟ್ ಮಾಡುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಒಟ್ಟಾರೆಯಾಗಿ ಮೈಸೂರಿನ ರಾಜಕೀಯದಲ್ಲಿ ಒಂದು ರೀತಿ ಬಿರುಗಾಳಿ ಎದ್ದಂತೆ ಸದ್ಯಕ್ಕೆ ಕಾಣಿಸ್ತಾ ಇದೆ. ಈಗ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗಿರುವಂತಹ ವಿಚಾರಕ್ಕೆ ಬರೋದಾದ್ರೆ ಖಂಡಿತವಾಗ್ಲೂ ಮೈಸೂರಿನ ಜನತೆ ಒಬ್ಬ ಸಭ್ಯ ಸಂಸದ, ಅಭಿವೃದ್ಧಿ ಪರವಾಗಿ ಜನಪರವಾಗಿ ಕೆಲಸವನ್ನ ಮಾಡುವಂತಹ ಸಂಸದ, ಅವರನ್ನ ಮಿಸ್ ಮಾಡಿಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಆದ್ರೆ ಈ ಒಂದು ಟಿಕೆಟ್ ಮಿಸ್ ಆದ ನಂತರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳು ಆಗ್ತಾ ಇದೆ, ಸೂಕ್ಷ್ಮ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಕರ್ನಾಟಕದ ಸಂಸದರ ಪೈಕಿ ಒಂದಷ್ಟು ಜನ ಮಾತ್ರ, ಕೆಲವು ಸಂಸದರು ಮಾತ್ರ ಈ ರೀತಿಯಾಗಿ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು, ಜನರ ಪರವಾಗಿ ನಿಲ್ಲುವಂಥದ್ದು, ಎಲ್ಲವನ್ನ ಮಾಡ್ತಾ ಇರುವಂತದ್ದು ಕೆಲವೇ ಒಂದಷ್ಟು ಮಂದಿ ಮಾತ್ರ. ಅದರಲ್ಲಿ ಪ್ರತಾಪ ಸಿಂಹ ಮೊದಲನೆಯವರಾಗಿ ನಮ್ಗೆ ಕಾಣಿಸ್ತಾರೆ. ಈಗ ಅವರಿಗೆ ಟಿಕೆಟ್ ಮಿಸ್ ಆಗಿರುವಂತದ್ದು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗುವಂತೆ ಆಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ನಾವು ಮಾತನಾಡಲೇಬೇಕು, ಕಾಂಗ್ರೆಸ್ ಹಾಗೆ ಬಿಜೆಪಿ ಎರಡು ರಾಷ್ಟ್ರೀಯ ಪಕ್ಷಗಳು ಇವತ್ತು ನಮ್ಮ ಕಣ್ಮುಂದೆ ಇದೆ. ಎರಡೂ ಪಕ್ಷಗಳು ಸಹ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತಹ ಸಂದರ್ಭದಲ್ಲಿ ಯಾವ ಅಭ್ಯರ್ಥಿಯನ್ನ ಬೇಕಾದ್ರೂ ಕಣಕ್ಕಿಳಿಸಬಹುದಾ, ಯಾರ ಅಭ್ಯರ್ಥಿ ಅವ್ರಿಗೆ ಇಷ್ಟ ಆದಂತಹ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬಹುದಾ, ಈ ರೀತಿಯಾಗಿ ಪ್ರಶ್ನೆ ಮೂಡುತ್ತೆ. ಮೈಸೂರಿನ ಜನತೆ ಎಲ್ಲರೂ ಒಕ್ಕೊರಲಿಂದ ಕೇಳ್ತಿರುವಾಗ ಯಾಕೆ ಕೊಡ್ಲಿಲ್ಲ ಅನ್ನುವಂತಹ ಪ್ರಶ್ನೆ ಸಹ ಮೂಡುತ್ತೆ. ಹಾಗಾದ್ರೆ ಜನರ ಅಭಿಪ್ರಾಯಕ್ಕೆ ಬೆಲೆನೇ ಇಲ್ವಾ, ಈ ರೀತಿಯ ಪ್ರಶ್ನೆ ಕೂಡ ಬರುತ್ತೆ. ಮತ್ತೊಂದ್ ಕಡೆ ಪ್ರತಾಪ್ ಸಿಂಹ ಅವರು ಸಹ ತನ್ನ ಅಭಿವೃದ್ಧಿ ಕೆಲಸಗಳನ್ನ ಮುಂದಿಟ್ಕೊಂಡು ತನಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ರೆ ವಿನಃ ಯಾವ್ದೋ ನಾಯಕರ ಹಿಂದೆ ಹೋಗೋದು, ಹೈಕಮಾಂಡ್ಗೆ ಹೋಗೋದು, ಪದೇ ಪದೇ ನಾಯಕರನ್ನ ಭೇಟಿ ಆಗೋದು, ಲಾಬಿ ಮಾಡೋದು, ಈ ರೀತಿಯಾದಂತಹ ಕೆಲಸಗಳನ್ನ ಪ್ರತಾಪ್ ಸಿಂಹ ಅವರು ಮಾಡ್ಲಿಲ್ಲ. ಅವರು ಹಿಂದುತ್ವದ ಪರವಾಗಿ ಇದ್ರು, ಕಾರ್ಯಕರ್ತರ ಪರವಾಗಿ ಇದ್ರು, ಬಿಜೆಪಿ ಕಾರ್ಯಕರ್ತರ ಪರವಾಗಿ ಇದ್ರು, ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ರು. ಆ ಒಂದು ಕೆಲಸಗಳನ್ನ ಮುಂದಿಟ್ಕೊಂಡೇ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ. ಬೇರೆಯವರ ರೀತಿ, ಬೇರೆ ನಾಯಕರ ರೀತಿ ಅವ್ರು ಮಾಡಿಲ್ಲ. ಆದ್ರೂ ಕೂಡ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು, ಟಿಕೆಟ್ ಮಿಸ್ ಆಗಿರೋದು ಸಾಕಷ್ಟು ಪ್ರಶ್ನೆಗಳನ್ನ ಮೂಡಿಸ್ತಾ ಇದೆ. ಯಾಕಂದ್ರೆ ಅರುಣ್ ಕುಮಾರ್ ಪುತ್ತಿಲ ಅವ್ರನ್ನು ಸಹ ನೋಡಿದ್ವಿ, ಅವರು ಕೂಡ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಆಗಿ ಹೊರಹೊಮ್ತಾ ಇದ್ರು. ಆ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಯ್ತು, ಅವರು ಯಾವ ರೀತಿ ಬಂಡಾಯ ಅಭ್ಯರ್ಥಿಯಾಗಿ ಪರಿವರ್ತನೆಗೊಂಡ್ರು ಅನ್ನೋದನ್ನ ನಾವೆಲ್ಲರೂ ನೋಡಿದ್ದೀವಿ. ಅವರು ಕೂಡ ಹಿಂದುತ್ವದ ಪರವಾಗಿ ಮಾತನಾಡಿದ್ರು. ಮತ್ತೊಂದು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಯತ್ನಾಳ್ ಅವರು ಒಂದು ಸ್ಟ್ರಾಂಗ್ ಧ್ವನಿ, ಹಿಂದುತ್ವದ ಪರವಾಗಿ ಮಾತನಾಡುವಂತಹ ಗಟ್ಟಿ ಧ್ವನಿ, ಒಬ್ಬ ಫೈರ್ ಬ್ರ್ಯಾಂಡ್ ನಾಯಕನಾಗಿ ಅವರು ರೂಪುಗೊಂಡಿದ್ದಾರೆ. ಆದ್ರೆ ಅವರನ್ನು ಸಹ ಕಡೆಗಣಿಸುವಂತಹ ಕೆಲಸಗಳು ಖಂಡಿತವಾಗ್ಲೂ ಆಗ್ತಾ ಇರೋದು ಬಹಿರಂಗವಾಗಿ ಕಾಣ್ತಾ ಇದೆ. ಈಗ ಪ್ರತಾಪ್ ಸಿಂಹ ಅವರ ವಿಚಾರದಲ್ಲೂ ಕೂಡ ಅದೇ ರೀತಿ ಆಗ್ತಿರುವಂತದ್ದು. ಎಲ್ಲೋ ಒಂದ್ ಕಡೆ ಹಿಂದುತ್ವದ ಪರವಾಗಿ ಧ್ವನಿ ಎತ್ತಿದ್ರೆ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಅನ್ನುವಂಥದ್ದು ಕೂಡ ನಮ್ ಕಣ್ಮುಂದೆ ಬರ್ತಾ ಇದೆ. ಒಟ್ಟಾರೆಯಾಗಿ ಬಿಜೆಪಿಯ ಅಧಿಕೃತವಾದಂತಹ ಎರಡನೇ ಪಟ್ಟಿಯಲ್ಲಿ ಒಟ್ಟು 20 ಅಭ್ಯರ್ಥಿಗಳನ್ನ ಫೈನಲ್ ಮಾಡಲಾಗಿದೆ. ಕರ್ನಾಟಕದ 20 ಅಭ್ಯರ್ಥಿಗಳನ್ನ ಫೈನಲ್ ಮಾಡಲಾಗಿದೆ. ಇನ್ನು ಟಿಕೆಟ್ ಮಿಸ್ ಆದವರ ಬಗ್ಗೆ ನೋಡೋದಾದ್ರೆ ಬೆಂಗಳೂರು ಉತ್ತರಕ್ಕೆ ಸದಾನಂದ ಗೌಡರ ಹೆಸರು ಕೇಳಿ ಬಂದಿತ್ತು, ಆದ್ರೆ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಮತ್ತೊಂದು ಕಡೆ ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಮಿಸ್ ಆಗಿರುವಂತದ್ದು. ಅವರು ಪ್ರಬಲವಾದ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಆದ್ರೆ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಇದಕ್ಕೆ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ಸ್ವತಃ ನಳಿನ್ ಕುಮಾರ್ ಕಟೀಲ್ ಅವರೇ. ತೀವ್ರವಾದಂತಹ ವಿರೋಧ ಇತ್ತು ಸ್ಥಳೀಯ ಕಾರ್ಯಕರ್ತರಿಂದ, ಬಿಜೆಪಿ ಕಾರ್ಯಕರ್ತರಿಂದಲೇ ಹಾಗೆ ಸ್ಥಳೀಯ ನಾಯಕರಿಂದಲೂ ಕೂಡ ತೀವ್ರವಾದಂತಹ ವಿರೋಧ ಇತ್ತು. ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಬೇಡ, ಬೇರೆಯವರಿಗೆ ಕೊಡಿ ಅನ್ನುವಂತಹ ಒಂದು ಗಟ್ಟಿಯಾದಂತಹ ಧ್ವನಿ ಇತ್ತು. ಹೀಗಾಗಿ ಅವರಿಗೆ ಮಿಸ್ ಆಗಿದೆ. ಅದಕ್ಕೆ ಸ್ವತಃ ನಳಿನ್ ಕುಮಾರ್ ಕಟೀಲ್ ಅವರ ಕಾರಣ, ಬೇರೆ ಬೇರೆ ಕಾರಣಗಳಿಂದ ಅಭಿವೃದ್ಧಿ ವಿಚಾರ ಆಗಿರ್ಬೋದು ಅಥವಾ ಜನರಿಗೆ ಸಿಕ್ತಿಲ್ಲ ಅನ್ನೋ ಕಾರಣಕ್ಕೆ ಸಾಕಷ್ಟು ವಿರೋಧ ಇತ್ತು. ಅಂತಿಮವಾಗಿ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಆ ಒಂದು ಜಾಗದಲ್ಲಿ ಬ್ರಿಜೇಶ್ ಚೌಟಾ ಅವರನ್ನ ಬಿಜೆಪಿ ಪರಿಚಯಿಸ್ತಾ ಇದೆ, ಹೊಸ ಮುಖವನ್ನ ಪರಿಚಯಿಸ್ತಾ ಇದೆ. ಆದ್ರೆ ದಕ್ಷಿಣ ಕನ್ನಡ ಭಾಗಕ್ಕೆ ಅವರೇನು ಹೊಸಬ್ರೇನಲ್ಲ, ಹೊಸ ಮುಖ ಏನಲ್ಲ. ಒಟ್ಟಾರೆಯಾಗಿ ಇದಿಷ್ಟು ಟಿಕೆಟ್ ಮಿಸ್ ಆದವರ ಬಗ್ಗೆ. ಸೊ ಈಗ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಹಾಗಾದ್ರೆ ಅವರಿಗೆ ಟಿಕೆಟ್ ಮಿಸ್ ಆಗಿರೋದು ನಿಮಗೇನು ಅನಿಸ್ತಾ ಇದೆ? ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮುಂದಿನ ಚುನಾವಣೆಯಲ್ಲಿ ಮತದಾನವನ್ನ ಮಾಡೋದಕ್ಕೆ ಮರಿಬೇಡಿ. ಜವಾಬ್ದಾರಿಯುತವಾದಂತಹ ಕೆಲಸ, ಗಂಭೀರವಾದಂತಹ ವಿಚಾರ. ಸೊ ಖಂಡಿತವಾಗ್ಲೂ ನೀವು ಕೂಡ ಮತದಾನವನ್ನ ಮಾಡಿ ನಿಮ್ಮ ಕ್ಷೇತ್ರದ ಅಭ್ಯರ್ಥಿಯನ್ನ, ನಿಮ್ಮ ನೆಚ್ಚಿನ ಅಥವಾ ನಿಮ್ಮ ಕ್ಷೇತ್ರದ ಪರವಾಗಿ ಕೆಲಸವನ್ನ ಮಾಡುವಂತಹ ಅಭ್ಯರ್ಥಿಯನ್ನ ಗೆಲ್ಲಿಸಿ. ಹಾಗೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗಿರೋದಕ್ಕೆ ನೀವೇನಂತೀರಾ? ಕಮೆಂಟ್ ಮಾಡಿ ತಿಳಿಸಿ.